ನಮಸ್ಕಾರ ಗೆಳೆಯರೇ, ಪಾಠಶಾಲಾ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ, ಸುಸ್ವಾಗತ. ಈ ದಿನ ನಾವು ನಿಮ್ಮ ಕೊಡಗು, ಚಿಕ್ಕಮಗಳೂರು, ಮಂಡ್ಯ ಡಿಸಿ ಬ್ಯಾಂಕ್ ಸಂಬಂಧಪಟ್ಟಂತೆ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಒಂದಿದೆ. ನಂಬರ್ ಆಫ್ ಕ್ವೆಶ್ಚನ್ಸ್ ಇದಾವೆ, ಸಾಲ್ವ್ ಮಾಡಿ. ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ತುಂಬಾ ಪ್ರೀವಿಯಸ್ ಇಯರ್ ಇದರಿಂದ ತೆಗೆದಿರ್ತಕ್ಕಂಥದ್ದೇನೆ. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ಇಂದ ತೀರಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿನೇಷನ್ಗೆ. ಎಕ್ಸಾಮಿನೇಷನ್ಸ್ ಎಲ್ಲ ಹತ್ರದಲ್ಲೇ ಇದಾವೆ, ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಸಿಲೆಬಸ್ ಮೇಲೆ ಗಮನ ಇರಲಿ, ಸಿಲೆಬಸ್ ಮೇಲೆ ಫೋಕಸ್ ಮಾಡ್ರಿ. ಫೋಕಸ್ ಮಾಡ್ತಾ 160+ ಸ್ಕೋರಿಂಗ್ ಯಾವ ತರ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಯಾರಿಗಾರ PDF ಮೆಟೀರಿಯಲ್ ಅಗತ್ಯತೆ ಇದ್ರೆ, ಕ್ಲಾಸಸ್ PDF ಮೆಟೀರಿಯಲ್ ಅಗತ್ಯತೆ ಇದ್ರೆ ಈ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ ಒಳಗಡೆ ಎಂಟರ್ ಆಗೋಣ. ಫಸ್ಟ್ ಸಿನೋನಿಮ್ಸ್ ಪ್ರಾಕ್ಟೀಸ್ ಮಾಡ್ರಿ. ಸಿನೋನಿಮ್ಸ್ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಏನಿಲ್ಲ, ಸಿನೋನಿಮ್ಸ್ ಯಾವ್ದಕ್ಕೆ ಯಾವ್ದು ಅಂತ ಗೊತ್ತಿದ್ರೆ ಸಾಕು, ಅಷ್ಟೇ ಸಾಕು. ಆಂಟೋನಿಮ್ಸ್ ಅಷ್ಟೇನೇನೆ ಸಾಕು, ಮಿಕ್ಕಿದವೆಲ್ಲನೂ ಬೇರೆ ತರ ಹೋಗುತ್ತೆ, ನೋಡ್ತಾ ಹೋಗೋಣ. ಡಿಸ್ಟಿಂಕ್ಷನ್ ಬರುತ್ತಲ್ಲ, ಡಿಸ್ಟಿಂಕ್ಷನ್ಗೆ ಡಿಫ್ರೆನ್ಸ್. ಇನ್ನ ಸ್ಟೆಲಮೇಟ್ಗೆ ಡೆಡ್ ಲಾಕು, ರೀಕ್ವೈಟ್ಗೆ ರಿಪ್ಲೈ, ಓವರ್ ಸ್ಟ್ರಂಗ್ಗೆ ಟೂ ಸೆನ್ಸಿಟಿವ್, ಏಡ್ಗೆ ಅಸಿಸ್ಟೆನ್ಸ್, ಡಿರೈಡ್ಗೆ ಮಾಂಕ್ ಅಂತ, ಸೇವಿಗೆ ಅಂಡರ್ಸ್ಟ್ಯಾಂಡು, ಕಮೆನ್ಸರೇಟ್ಗೆ ಸಿಂಪತೈಸು, ಫೋರಿಗೆ ರ್ಯಾಪಿಡ್, ಇನ್ನು ಅಬ್ಸಲ್ಯೂಟ್ಗೆ ಲಿಮಿಟ್ಲೆಸ್ ಅಂತ, ಎವಿಡೆಂಟ್ಗೆ ಡೌಟ್ಫುಲ್, ಡೆಸ್ಟ್ರಾಯ್ಗೆ ಕ್ರಿಯೇಟ್, ಎಸ್ಟಾಬ್ಲಿಷ್ಗೆ ಅಪ್ರೂಟ್, ಡಿಫಿಯನ್ಸ್ಗೆ ಒಬಿಡಿಯನ್ಸು, ಆಂಟೋನಿಮ್ಸ್ ಬಗ್ಗೆ ಮಾತಾಡ್ತಾ ಇರೋದು. ಪ್ರಿಸಂಪ್ಷನ್ಗೆ ಹ್ಯುಮಿಲಿಟಿ, ಇನ್ನು ರಿಡೋಲೆಂಟ್ಗೆ ಸ್ಟಿಕ್ಕಿಂಗು, ಕೂಕ್ಗೆ ಶೇನು, ಕ್ಯಾಲಸ್ಗೆ ಸೆನ್ಸಿಟಿವ್, ಸಬ್ಜುಗೇಟ್ಗೆ ಲಿಬ್ರೇಟು. ಮುಂದೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ನೋಡ್ತಾ ಹೋಗೋಣ. ಎ ಪರ್ಸನ್ ಹೂ ಸ್ಪೀಕ್ಸ್ ಫಾರ್ ಆರ್ ಸಪೋರ್ಟ್ಸ್ ಎನ್ ಐಡಿಯಾ ಇಸ್ ಕಾಲ್ಡ್ ಅಡ್ವೊಕೇಟ್ ಅಂತ ಹೇಳಿ ಕರೀತಾರೆ. ಎ ಮ್ಯಾನ್ ಆಫ್ ಆಡ್ ಹ್ಯಾಬಿಟ್, ಎಕ್ಸೆಂಟ್ರಿಕ್. ಒನ್ ಹೂ ಆಟಿಟ್ಯೂಡ್ ಇಸ್ ಈಟ್, ಡ್ರಿಂಕ್ ಅಂಡ್ ಬಿ ಮೆರ್ರಿ, ಯುಪಿಕ್ಯೂರಿಯನ್ ಅಂತ ಹೇಳಿ ಕರೀತಾರೆ. ಇನ್ನು ಸೈನ್ಸ್ ಆಫ್ ಪ್ರಿಂಟಿಂಗ್ ಟೈಪೋಗ್ರಫಿ. ಇನ್ ಅ ಮ್ಯಾನ್ ಹೂಸ್ ವೈಫ್ ಹ್ಯಾಸ್ ಬೀನ್ ಅನ್ಫೇತ್ಫುಲ್ ಟು ಹಿಮ್, ಕೋಲ್ಡ್. ಇನ್ನು ನಿಮ್ಮ ಕೋಆಪರೇಟಿವ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಕೋಆಪರೇಟಿವ್ ಸ್ಲೇಟ್ ಸ್ಟಾರ್ಟ್ ಆಗುತ್ತೆ. ಕೋಆಪರೇಟಿವ್ ಇಂಪಾರ್ಟೆಂಟ್, 50 ಮಾರ್ಕ್ಸ್ಗೆ ಇರುತ್ತೆ. ಕೋಆಪರೇಟಿವ್ ಇಲ್ಲಿಂದ ಆಚೆ ಕೋಆಪರೇಟಿವ್ ಸ್ಟಾರ್ಟ್ ಆಗುತ್ತೆ. ಕರ್ನಾಟಕದ ಪ್ರಥಮ ಸಹಕಾರಿ ಸಂಘ ಆರಂಭವಾಗಿದ್ದು ಕನಗಿನಹಾಳ, ಗದಗ ಜಿಲ್ಲೆಯಲ್ಲಿ ಕನಗಿನಹಾಳ ಅಂತ. ಇನ್ನ ಕರ್ನಾಟಕದ ಸಹಕಾರಿ ಸಂಘದ ಪಿತಾಮಹ ಸಿದ್ದನಗೌಡ ರಾಮನಗೌಡ ಪಾಟೀಲ್ ಅಂತ. ವರ್ಡ್ ಅಲ್ಲಿ ರಾಬರ್ಟ್ ಓವನ್ ಫ್ರಮ್ ಇಂಗ್ಲೆಂಡ್, ರಾಬರ್ಟ್ ಓವನ್ ಅಂತ, ಫ್ರಮ್ ಇಂಗ್ಲೆಂಡ್. ವರ್ಡ್ ಅಲ್ಲಿ ಅಂದ್ರೆ ಪ್ರಪಂಚದ ಸಹಕಾರ ಪಿತಾಮಹ. ಕರ್ನಾಟಕದವರು ಸಿದ್ದನಗೌಡ ರಾಮನಗೌಡ ಪಾಟೀಲು. ಇನ್ನ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಸಾಯ್ತಾರೆ ಅಂತ ಹೇಳಿ ಒಂದು ಗಮನಿಸಿದಂತ ಸಮಿತಿ ಯಾವ್ದಪ್ಪ ಅಂದ್ರೆ ಗೋರ್ವಾಲ ಸಮಿತಿ. 1954. ನೆಕ್ಸ್ಟ್, ತಕಾವಿ ಸಾಲಗಳು ಅಂದ್ರೆ ಏನಪ್ಪಾ ಅಂದ್ರೆ, ತಕಾವಿ ಸಾಲ ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಸರ್ಕಾರ ಸಹಕಾರಿ ಸಂಘಗಳ ಮೂಲಕ ರೈತರಿಗೆ ಒದಗಿಸಿದಂತ ಸಾಲವನ್ನ ತಕಾವಿ ಸಾಲಗಳು ಅಂತ ಕರಿತೀವಿ. ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿಲೂ ಕೆಲವೊಂದ್ ಕಡೆ ಕಾಣುತ್ತೆ, ಮಿಡಿವಲ್ ಅಲ್ಲೂ ಕಾಣುತ್ತೆ. ಇನ್ನ ಸ್ವತಂತ್ರ ನಂತರ ಸರ್ಕಾರ ಸಹಕಾರ ಸಂಘಗಳಿಗೆ ಕೆಳಗಿನಂತೆ ಇದನ್ನ ಸಹಾಯ ಮಾಡುತ್ತಪ್ಪ ಅಂದ್ರೆ ಷೇರು ಬಂಡವಾಳ ಕೊಡುತ್ತೆ, ಸಾಲ ಮಾಡಿದ್ರೆ ಖಾತ್ರಿ ಕೊಡುತ್ತೆ, ಮೆದು ಸಾಲಗಳನ್ನ ಇಶ್ಯೂ ಮಾಡ್ತೀವಿ. ಮೂರು ಕರೆಕ್ಟ್ ಆನ್ಸರ್. ಇನ್ನ NCDC ಅಂದ್ರೆ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ. ಇನ್ನು ನಬಾರ್ಡ್ ಅಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ರೂರಲ್ ಡೆವಲಪ್ಮೆಂಟ್ 1982 ನಲ್ಲಿ ಸ್ಥಾಪನೆ ಆಗುತ್ತೆ, ಶಿವರಾಮನ್ ಕಮಿಟಿ ಒಂದು ಪ್ರಪೋಸಲ್ ಪ್ರಕಾರ. ಇನ್ನು ವೈಕುಂಠ ಮೆಹ್ತಾ ಇನ್ಸ್ಟಿಟ್ಯೂಟ್ ಇರ್ತಕ್ಕಂಥದ್ದು ಪುಣೆಗೆ. ವೈಕುಂಠ ಮೆಹ್ತಾ ಅವರು ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಕೆಲಸ ಮಾಡ್ತಾರೆ, ಸಹಕಾರ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂಗೆ. ಇನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಮೇಲಿನ 3 ಕರ್ತವ್ಯಗಳನ್ನ ನಿರ್ವಹಿಸ್ತವೆ. ಯಾವ್ಯಾವಪ್ಪ ಅಂದ್ರೆ ಅಲ್ಪಾವಧಿ ಬೆಳೆ ಸಾಲವನ್ನು ರೈತರಿಗೆ ಒದಗಿಸ್ತವೆ, ರೈತರಿಗೆ ಬೇಕಾದಂತ ಗೊಬ್ಬರ ಕೀಟನಾಶಕಗಳನ್ನು ಪೂರೈಕೆ ಮಾಡ್ತವೆ, ರೈತರಿಗೆ ಅವಶ್ಯಕವಾದ ಕೃಷಿ ಉಪಕರಣ, ಕೃಷಿ ಅಗತ್ಯ ವಾಹನಗಳು ಮಾರಾಟ ಅಥವಾ ಬಾಡಿಗೆ ಆಧಾರದಲ್ಲಿ ಒದಗಿಸ್ತಾ ಬರ್ತವೆ. ಮೂರು ಮಾಡ್ತವೆ. ಇನ್ನ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ.
ಪ್ರಾಥಮಿಕ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ಗಳು ಕೆಳಕಂಡ ರೀತಿ ಸಾಲಗಳನ್ನು ನೀಡ್ತಾ ಬರ್ತವೆ. 3 ರೀತಿ ಸಾಲಗಳು ಕೊಡ್ತವೆ. ಮಧ್ಯಮಾವಧಿ, ದೀರ್ಘಾವಧಿ ಮತ್ತು ಕೃಷಿಯೇತರ ಗ್ರಾಮೀಣ ಉದ್ಯೋಗ ಸಾಲಗಳು 3ನ್ನು ಕೊಡ್ತಾ ಬರ್ತವೆ. ಯಾವುವು? ಇವು. ನೆಕ್ಸ್ಟ್ ಸಾಲ ಪತ್ರಗಳು. ರಾಜ್ಯ ಸಹಕಾರ, ಕೃಷಿ ಮತ್ತು ಗ್ರಾಮೀಣ ಬ್ಯಾಂಕ್‌ಗಳು ಸಾಲ ಪತ್ರಗಳು ಅಂದ್ರೆ ಏನಪ್ಪಾ ಅಂದ್ರೆ ಅಡವು ಆದಂತ ಕೃಷಿ ಭೂಮಿ ಆಧಾರ ಮಾಡ್ಕೋತಾರೆ ಮತ್ತು ಸರ್ಕಾರದ ಖಾತ್ರಿ ಮೇರೆಗೆ ಮಾರಾಟ ಮಾಡ್ತವೆ. ಸಿಂಪಲ್ ಆಗಿ ಸಾಲ ಪತ್ರಗಳು ಅಂತಂದ್ರೆ ರಾಜ್ಯ ಸರ್ಕಾರ, ಕೃಷಿ ಬ್ಯಾಂಕ್‌ಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಅಡವು ಆದಂತ ಕೃಷಿ ಭೂಮಿನ ಆಧಾರ ಮಾಡ್ಕೋತಾರೆ. ಯಾರಿಗಾರ ರೈತರಿಗೆ ಸಾಲ ಅಂತ ಬೇಕಿದ್ರೆ ಪ್ಲೆಡ್ಜ್ ಮಾಡಿಸ್ಕೋತಾರೆ. ದೀರ್ಘಾವಧಿ ಸಾಲಗಳಾದ್ರೆ ಮಾತ್ರ ಭೂಮಿನ ಪ್ಲೆಡ್ಜ್ ಮಾಡಿಸ್ಕೋತಾರೆ. ಈಗ ಟ್ರ್ಯಾಕ್ಟರ್ಗೆ, ಇನ್ನೊಂದಕ್ಕೆ, ಮತ್ತೊಂದಕ್ಕೆ ಅಂದ್ರೆ ದೀರ್ಘಾವಧಿ ಪ್ಲೆಡ್ಜ್ ಮಾಡಿಸ್ಕೊಂಡು ಕೊಡ್ತಾರೆ. ಆ ಥರ ಪ್ರಾಥಮಿಕ ಸಹಕಾರ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ಗಳಿಗೆ ನೀಡುವ ದೀರ್ಘಾವಧಿ ಸಾಲಗಳಿಗೆ ನಬಾರ್ಡ್‌ನಿಂದ ಪುನರ್ಧನ ಸೌಲಭ್ಯ ಸಿಗುತ್ತೆ. ಎಲ್ಲಿಂದ ಸಿಗುತ್ತೆ? ನಬಾರ್ಡ್‌ನಿಂದ ಸಿಗುತ್ತೆ. ಇನ್ನು ನಿಮ್ಮ ಜಿಕೆ ನೋಟ್ ತಗೋಣ. ಪಂಚಾಯತ್ ರಾಜ್ ಸಿಸ್ಟಮ್ ಮೇಲೆ ಒಂದು ಕ್ವಶನ್ ಡೆಫಿನೆಟ್ ತೆಗಿತಾ ಇರ್ತಾರೆ ಕಾಮನ್ ಆಗಿ. ನೋಟ್ ತಗೋಣ. ಎಲ್ಲ ರಿಪೀಟೆಡ್ ಕ್ವಶನ್ಸ್ ಇವು. ಪಂಚಾಯತ್ ರಾಜ್ ಅಂದ್ರೆ ಭಾರತದಲ್ಲಿ ಗ್ರಾಮೀಣ ಜನತೆಯ ಸ್ವಯಂ ಸರ್ಕಾರವನ್ನ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಹೇಳಿ ಕರೀತಾರೆ. ಪಂಚಾಯತ್ ರಾಜ್ ಯಾವ ತತ್ವದ ಮೇಲೆ ಆಧಾರಿತವಾಗಿದೆ ಅಂದ್ರೆ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ತತ್ವದ ಮೇಲೆ ಆಧಾರಿತವಾಗಿದೆ. ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮಹಿಳೆಯರಿಗಿರ್ತಕ್ಕಂಥ ಮೀಸಲಾತಿ 33%. ಪಂಚಾಯತ್ ರಾಜ್ 3 ಹಂತದ ಪದ್ಧತಿಯ ಅತ್ಯಂತ ಮೇಲ್ದರ್ಜೆಯಲ್ಲಿರ್ತಕ್ಕಂಥ ಸಂಸ್ಥೆ ಯಾವ್ದಪ್ಪ ಅಂದ್ರೆ ಜಿಲ್ಲಾ ಪರಿಷತ್ತು. ಇನ್ನು ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಜಾರಿಯಾಗಿದ್ದು 1985 ಗ್ರಾಮ ಪಂಚಾಯತ್ ಅಧ್ಯಕ್ಷರ ಅಧಿಕಾರಾವಧಿ 5 ವರ್ಷ. ಪ್ರಸ್ತುತ ಇರ್ತಕ್ಕಂಥದ್ದು 2 ವರ್ಷ ಮಾಡಿದ್ದಾರೆ. ಇನ್ನು ಗ್ರಾಮ ಉದಯದಿಂದ ಭಾರತದ ಉದಯ, ಇದರ ಉದ್ದೇಶಗಳೇನೇನಪ್ಪ ಅಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆನ ಬಲಗೊಳಿಸೋದಾಗಿರುತ್ತೆ. ಪಂಚಾಯತ್ ರಾಜ್ನ ಇದು ಡ್ಯಾಶ್ನ ಒಂದು ವ್ಯವಸ್ಥೆ ಆಗಿದೆ ಅಂದ್ರೆ ಗ್ರಾಮೀಣ ಸ್ವಯಂ ಆಡಳಿತದ ಒಂದು ವ್ಯವಸ್ಥೆ ಅಂತ ಹೇಳ್ತಾರೆ. ಇನ್ನು ಪಂಚಾಯತ್ ರಾಜನ್ನ 25 ಪಂಚಾಯತ್ ರಾಜ್ 25 ಅನ್ನ ಪಂಚಾಯತ್ ರಾಜನ್ನ ಯಾವ ಪಟ್ಟಿಯಲ್ಲಿ ಸೇರಿಸಿದ್ರಪ್ಪ ಅಂದ್ರೆ ರಾಜ್ಯ ಪಟ್ಟಿ ಇದೆ. ಪಂಚಾಯತ್ ರಾಜ್ ಯಾವ ಪಟ್ಟಿಯಲ್ಲಿದೆ? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ 3 ಟೈಪ್ ಬರ್ತದೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ. ಅದರಲ್ಲಿ ರಾಜ್ಯ ಪಟ್ಟಿಯಲ್ಲಿ ಕಂಡು ಬರುತ್ತೆ ಪಂಚಾಯತ್ ರಾಜ್. ಇಂಪಾರ್ಟೆಂಟ್ ಇದು. ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಪದ್ಧತಿ 3 ಟೈರ್ ಸಿಸ್ಟಮ್ ಅಂತ ಕರೀತಾರೆ. 3 ಮಜಲು, 3 ಟೈರ್ ಅಂತ. 3 ಟೈರ್ ಸಿಸ್ಟಮ್. ಇನ್ನ ನಿಮ್ಮ ರಾಷ್ಟ್ರ ಪ್ರಶಸ್ತಿ ಭಾರತ ರತ್ನ ಕೊಟ್ಟಿರೋದ್ರಿಂದ ಸುಮಾರು ಜನ ಕೊಟ್ಟಿದ್ದಾರೆ ಈ ಸತಿ. ಸೊ ಇದ್ರ ಮೇಲೆ ಕ್ವಶನ್ ಬರೋ ಚಾನ್ಸಸ್ ಇದೆ. ನಿಮ್ಮ ಜಿಕೆ ಸೀರೀಸ್ ಅಲ್ಲೇನೆ ಇಂಪಾರ್ಟೆಂಟ್ ಇದು. ನೋಡ್ತಾ ಹೋಗೋಣ. ಸಂಗೀತ ಕ್ಷೇತ್ರದಲ್ಲಿ ಇರುವ ಕೆಳಕಂಡವರಿಗೆ ಯಾರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿರುತ್ತಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥವ್ರಲ್ಲಿ ಯಾರು ಸಿಕ್ಕಿದೆ ಅಂದ್ರೆ ಲತಾ ಮಂಗೇಶ್ಕರ್ ಅವರು ಸಿಕ್ಕಿದೆ, ಸುಬ್ಬಲಕ್ಷ್ಮಿ ಅವ್ರಿಗೂ ಸಿಕ್ಕಿದೆ. ಇದು ಹಳೆ ಪೇಪರ್ ಸಿಕ್ಕಿದೆ. ಇವರಿಬ್ಬರಿಗೂ ಸಿಕ್ಕಿದೆ. ಲತಾ ಮಂಗೇಶ್ಕರ್ ಸಿಕ್ಕಿದೆ, MS ಸುಬ್ಬಲಕ್ಷ್ಮಿ ಅವ್ರಿಗೂ ಸಿಕ್ಕಿದೆ. ಇನ್ನ ಭಾರತದ ಅತ್ಯುನ್ನತವಾದಂಥ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ಭಾರತ ರತ್ನ ಪ್ರಶಸ್ತಿ. ಇದು ಹಳೆ ಪೇಪರು. ಇವರು ಕೊಡ್ಲಿಕ್ಕಿಂತ ಮುಂಚಿತವಾಗಿ ಇದಾಗಿದ್ದಂಥ ಪೀಸ್ ಇದು 2002 ಪೇಪರ್ ಇದು. ಇನ್ನ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದವರು ಸಿ ರಾಜಗೋಪಾಲಾಚಾರಿ ಅಂತ. 2013ನೇ ಸಾಲಿಗೆ ಖ್ಯಾತ ವಿಜ್ಞಾನಿ ಪ್ರೊಫೆಸರ್ CNR ರಾವ್ ಅವರಿಗೆ ಭಾರತ ರತ್ನ ಅವಾರ್ಡ್ ಕೊಡ್ತಾರೆ 2013ನೇ ಸಾಲಲ್ಲಿ. 2014ನೇ ಸಾಲಿನಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದವರು ವಾಜಪೇಯಿ ಅಂಡ್ ಮದನ್ ಮೋಹನ್ ಮಾಳವೀಯ ಅಂತ ಬರ್ತಾರೆ ಇಬ್ರು. ಇನ್ನು ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಅತ್ಯಂತ ಕಿರಿಯ ವ್ಯಕ್ತಿ ಅಂದ್ರೆ ಕ್ರಿಕೆಟರ್ ಸಚಿನ್ ತೆಂಡೂಲ್ಕರ್ ಅವರು. ಭಾರತ ರತ್ನ ಪಡೆದಂತ ಮೊದಲ ವಿಜ್ಞಾನಿ ಸರ್ CV ರಾಮನ್. ಭಾರತ ರತ್ನ ಪಡೆದಂತ ಕರ್ನಾಟಕದ ಪ್ರಥಮ ವ್ಯಕ್ತಿ ವಿಶ್ವೇಶ್ವರಯ್ಯನವರು ಫಸ್ಟ್ ಬಂದಿದ್ದವ್ರಿಗೇನೆ. ಇನ್ನು ಯಾರು ಪಡ್ಕೊಂಡಿಲ್ಲ ಅಂದ್ರೆ ಕೆಳಗಿನಲ್ಲಿ ಹೆಸರಿಸಿದವರಲ್ಲಿ ಭಾರತ ರತ್ನ ಪಡೆದಿಲ್ಲದೆ ಇರ್ತಕ್ಕಂಥವ್ರು ರವೀಂದ್ರ ಕುಮಾರ್ ಅಂತ. ಇವ್ರು ಯಾರು ಪಡ್ಕೊಂಡಿಲ್ಲ. ರಾಧಾಕೃಷ್ಣನ್ ಅವ್ರು ಬಂದಿದೆ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ 3 ಜನಕ್ಕೂ ಇದು ಬಂದಿರತಕ್ಕಂಥದ್ದು. ಇವ್ರು ಒಬ್ರಿಗೆ ಬಂದಿಲ್ಲ. ಇನ್ನ ಕೆಳಗೆ ಹೆಸರಿಸಿದವರಲ್ಲಿ ಭಾರತ ರತ್ನ ಪಡೆದಿಲ್ಲದೆ ಇರ್ತಕ್ಕಂಥವ್ರು ದೇವೇಗೌಡರು ಬಂದಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ವಲ್ಲಭಾಯ್ ಪಟೇಲ್ 3 ಜನಕ್ಕೆ ಬಂದಿದೆ. ಸೊ ಇಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡ್ತಾ ಇದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಶೇರ್ ಮಾಡಿ ಅಂತ ಹೇಳ್ತಾ, ಯಾರಿಗಾರ PDF ನೋಟ್ಸ್ ಅವಶ್ಯಕತೆ ಇದ್ರೆ ನಮ್ಮ ಫಸ್ಟ್ ಬಿಗಿನಿಂಗ್ ಸ್ಲೈಡ್ ಅಲ್ಲಿ ಇದೆಯಲ್ಲ ಆ ನಂಬರ್ಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ನ ಎಂಡ್ ಮಾಡ್ತಾ ಇದೀನಿ. ನಮಸ್ಕಾರ.